ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡು, ಎಕ್ಸಾಮ್ ಸೆಂಟರು ಹತ್ರದಲ್ಲೇ ಇರೋದು. ಬೇಗ ಹೋಗಿ ಬಂದ್ಬಿಡ್ತಾನ್ ಬಿಡು. ಏನೋ ಗೊತ್ತಿಲ್ಲ ಅಕ್ಕ, ಇವತ್ತೇನೋ ಒಂದಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಅದಕ್ಕೆ ಏನೂ ಆಗಲ್ಲ, ನೀನ್ ಸುಮ್ನೆ ಆಗಿ ತಲೆ ಕೆಡ್ಸ್ಕೋತೀಯಾ? ನೋಡು, ಹಾಗೂ ಒಂದ್ ವೇಳೆ ನಿನಗೆ ತುಂಬಾ ಭಯ ಆಗ್ತಿದೆ ಅಂದ್ರೆ ಸಮರ್ಥ್ ಬರೋವರೆಗೂ ದೇವ್ರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡು. ಹೋಗು. ಅಲ್ಲ ಅಣ್ಣ, ಸಮರ್ಥ್ ಇದೇ ದಾರಿಯಲ್ಲಿ ಬರ್ತಾನೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿರೋದಕ್ಕೆ ಕಣೋ ಇಲ್ಲಿ ಬಂದು ನಿಂತಿರೋದು. ಆ ಗೌಡನ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿಲ್ವಾ ಅವನು ಎಕ್ಸಾಮ್ ಸೆಂಟರ್ ಹತ್ರ ಹೋಗಿದ್ದಾನೆ ಅಂತ? ಅಂದ್ಮೇಲೆ ಅವ್ನು ಇದೇ ದಾರಿಯಲ್ಲಿ ಬರ್ಬೇಕು ತಾನೆ. ಅಕಸ್ಮಾತ್ ಅವನ ಜೊತೆ ಗುಲಾಬಿ ಅವ್ರು ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋದು? ಪ್ಲಾನ್ ಮುಂದಕ್ಕೆ ಹಾಕ್ತೀನಿ. ಆದ್ರೆ ಗುಲಾಬಿ ಅವನ ಜೊತೆ ಬರಲ್ಲ ಅನ್ನೋದು ಗೊತ್ತು. ಆ ಗೌಡ್ರನ್ನು ಅವನ ಜೊತೆ ಬರ್ಬೇಕಾಗಿತ್ತು. ಆದ್ರೆ ನಾನೇ ಇನ್ನೊಬ್ಬರ ಕೈಲಿ ಫೋನ್ ಮಾಡಿಸಿ ಇವತ್ತು ಸೈಟ್ ನೋಡಕ್ ಬರ್ಬೇಕು ಅಂತ ಅವನ್ನ ಅಲ್ಲಿ ಕಳಿಸಿದೆ. ಅಂದ್ಮೇಲೆ ಅವ್ರೊಬ್ಬನೇ ತಾನೇ ಬರ್ಬೇಕು. ಅಣ್ಣ ಹುಷಾರಾಗಿರಿ ಅಣ್ಣ, ಅವನೇನಾದ್ರೂ ಒಂದು ಕೊಟ್ರೆ 100 ಮಾರ್ ದೂರ ಹೋಗಿ ಬೀಳ್ತೀರಾ ನೀವು. ಆಮೇಲೆ ನಿಮ್ಮನ್ನ ಎತ್ತಾಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಕರ್ಸ್ಬೇಕಾಗುತ್ತೆ. ಲೇ ಶಿಷ್ಯ, ನನಗೂ ಅದೇ ಕಣೋ ಬೇಕಾಗಿರೋದು. ನನ್ನನ್ನು ಕರ್ಕೊಂಡೋಗಕ್ಕೆ ಆಂಬುಲೆನ್ಸ್ ಬರುತ್ತೆ, ಇವನನ್ನ ಕರ್ಕೊಂಡೋಗಕ್ಕೆ ಪೊಲೀಸ್ ಜೀಪ್ ಬರುತ್ತೆ. ಅಂತದ್ ಏನಣ್ಣ ಮಾಡ್ತೀರಾ? ಅದೇನ್ ಮಾಡ್ತೀನಿ ಅಂತ ಅವ್ನು ಬಂದ್ಮೇಲೆ ಗೊತ್ತಾಗುತ್ತೆ. ನೋಡೋ, ನೀನು ಒಂದ್ ಕಡೆಯಿಂದ ಕರೆಕ್ಟಾಗಿ ಶೂಟ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ನೀನ್ ಶೂಟ್ ಮಾಡೋದು ಅವ್ನ ಕಣ್ಣಿಗೆ ಬೀಳ್ಬಾರ್ದು. ಅಣ್ಣ ನೀವು ನೋಡಿ ಅಣ್ಣ, ಹೆಂಗ್ ಶೂಟ್ ಮಾಡ್ತೀನಿ ಅಂದ್ರೆ ಎಚ್ ಡಿ ಕ್ವಾಲಿಟಿ ಇರ್ಬೇಕು, ಹಂಗ್ ಶೂಟ್ ಮಾಡ್ತೀನಿ. ಅಣ್ಣ ಗಾಡಿ ಬಂತಣ್ಣ. ಹಾಯ್ 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 ಹಾಯ್. ಸ್ವಲ್ಪ ಲಿಫ್ಟ್ ಕೊಡ್ತೀರಾ?